ಲೋಕಸಭೆ ಚುನಾವಣೆಯ ಈ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರವೂ ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆಗಳಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ಇದೆಯಲ್ಲ, ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಚನ್ನಪಟ್ಟಣದಲ್ಲಿ ಎಚ್ಡಿಕೆಗೆ ಬಹಳ ದೊಡ್ಡ ಶಾಕ್. ಡಿಸಿಎಂ ಡಿಕೆಶಿ ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ನಗರಸಭೆ ಅಧ್ಯಕ್ಷ ಸದಸ್ಯರೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರೋದು ಎಚ್ಡಿಕೆಗೆ ಬಹಳ ದೊಡ್ಡ ಶಾಕ್ ಇದೆ. ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಭೇಟಿಯಾಡಿದ್ದಾರೆ. ನಗರಸಭೆ ಸದಸ್ಯರು ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಪ್ರಶಾಂತ್ ಸೇರಿದಂತೆ 9 ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಆಪರೇಷನ್ ಹಸ್ತ ಬಹಳ ಜೋರಾಗಿ ನಡೀತಾ ಇದೆ. ಪಕ್ಷೇತರ ಸದಸ್ಯೆ ಉಮಾ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಈ ರೀತಿ ಚನ್ನಪಟ್ಟಣದಲ್ಲಿ ಎಚ್ಡಿಕೆಗೆ ಶಾಕ್ ಕೊಟ್ಟಿರುವಂಥದ್ದು ಆಪರೇಷನ್ ಹಸ್ತದ ಮೂಲಕ. ಯಾಕಂದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಕಣದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಬಲವನ್ನ ಕೊಂಚ ಕುಗ್ಸಿದ್ರೆ ಅದು ಕೂಡ ಮೈತ್ರಿ ಪಡೆಗೆ ಬಹಳ ದೊಡ್ಡ ಏಟಾಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ. ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಎಲ್ಲ ಕಡೆಗಳಲ್ಲೂ ಕೂಡ ಆಪರೇಷನ್ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಅನ್ನೋದು ಈ ಬಾರಿ ಕಾಂಗ್ರೆಸ್ನ ಪಾಲಿಗೆ ಬಹಳ ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಡಾಕ್ಟರ್ CN ಮಂಜುನಾಥ್ ಕಣದಲ್ಲಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ, ಬಿಜೆಪಿ ಅಭ್ಯರ್ಥಿಯಾಗಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಕೊಂಚ ಜೆಡಿಎಸ್ ಪ್ರಬಲ ಆಗಿರೋದ್ರಿಂದ ಅದಕ್ಕೆ ಏಟ್ ಕೊಡುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಜೆಡಿಎಸ್ನ ಯಾರೆಲ್ಲರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ, ಅದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ? ಅಪ್ರತಿಮ ಏನಂತಂದ್ರೆ, ನಿನ್ನೆ ದಿನ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸ್ತಿದ್ದಂಗೆ ಏನು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತ DK ಶಿವಕುಮಾರ್ ಅವರು ಆಪರೇಷನ್ ಕಮಲಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಚನ್ನಪಟ್ಟಣವನ್ನ ಟಾರ್ಗೆಟ್ ಮಾಡಿರುವಂತದ್ದು. ಯಾಕೆ ಅಂತಂದ್ರೆ, ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ JDS ಹಾಗೂ ಬಿಜೆಪಿಗೆ ಅತಿ ಹೆಚ್ಚು ಮತಗಳು ಬಂದಿದ್ವು. ಸುಮಾರು 1,80,000ಕ್ಕೂ ಅತಿ ಹೆಚ್ಚು ಮತಗಳು ಚನ್ನಪಟ್ಟಣ ಒಂದರಲ್ಲೇ ಬಂದಿತ್ತು. ಹಾಗಾಗಿ ಅಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ಮತಗಳು ಇರ್ಲಿಲ್ಲ. ಆ ನಿಟ್ಟಿನಲ್ಲಿ ಈ ಬಾರಿ ಏನಾದ್ರೂ ತಮ್ಮನನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತಂದ್ರೆ ಅದು ಚನ್ನಪಟ್ಟಣ ಕೂಡ ಟಾರ್ಗೆಟ್ ಆಗ್ಬೇಕಾಗಿತ್ತು. ಹಾಗಾಗಿ ಈಗ ಉಪಮುಖ್ಯಮಂತ್ರಿ ಆಗಿರುವಂತ DK ಶಿವಕುಮಾರ್ ಕೂಡ ಅಖಾಡಕ್ಕೆ ಇಳಿದು ಈಗ ಚನ್ನಪಟ್ಟಣದ 10 ಜನ ನಗರಸಭಾ ಸದಸ್ಯರನ್ನ ಈಗ ಕಾಂಗ್ರೆಸ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ನಿನ್ನೆ ದಿನ ಸುಮಾರು 10 ಜನ DK ಶಿವಕುಮಾರ್ ಮನೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇದ್ರ ಹಿಂದೆಗಡೆ ನೋಡ್ಬೇಕು ಅಂತಂದ್ರೆ ಏನಂತಂದ್ರೆ, ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಇದು ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತದ್ದು. ಕಳೆದ 3 ಬಾರಿ DK ಸುರೇಶ್ ಅವರು ಕ್ಷೇತ್ರದಲ್ಲಿ ಗೆದ್ದಿದ್ರು. ಆದ್ರೆ ಇಷ್ಟೊಂದು ಅವ್ರಿಗೆ ಪ್ರಬಲ ಪೈಪೋಟಿ ಕೊಟ್ಟಂತವ್ರು ಯಾರು ಇರ್ಲಿಲ್ಲ. ಆದ್ರೆ ಈ ಬಾರಿ ಏನಂತಂದ್ರೆ, ಡಾಕ್ಟರ್ ಮಂಜುನಾಥ್ ಏನು ಸ್ಪರ್ಧೆ ಮಾಡ್ತಿದ್ದಾರೆ. ಈ ಮಂಜುನಾಥ್ ಸ್ಪರ್ಧೆಯಿಂದಾಗಿ ಈಗ DK ಬ್ರದರ್ಸ್ ಅಲ್ಲೂ ಕೂಡ ಒಂದು ರೀತಿ ಭಯ ಸೃಷ್ಟಿಯಾಗಿರುವಂತದ್ದು. ಹಾಗಾಗಿ ಈಗ ಆಪರೇಷನ್ ಕಮಲಕ್ಕೆ ಮುಂದಾಗಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಏನಂತಂದ್ರೆ, ನಿನ್ನೆ ದಿನ ಮೈತ್ರಿ ಅಭ್ಯರ್ಥಿ ಆಗಿರುವಂತ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಸಿದ್ರು. ಆ ನಾಮಪತ್ರಕ್ಕೆ ಸಲ್ಲಿಸಕ್ಕೆ ಭರ್ಜರಿ ಜನಸೇವರು ಕೂಡ ಸೇರಿದ್ರು. ಮತ್ತೆ ಬಹಿರಂಗ ಸಭೆಯಲ್ಲೂ ಕೂಡ ಜನ ಸೇರಿದ್ರು. ಆ ನಿಟ್ಟಿನಲ್ಲಿ ಏನಂತಂದ್ರೆ, ಈಗ ನಾವು ಆಪರೇಷನ್ ಕಮಲ ಮಾಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಏನು JDS ಹಾಗೂ ಬಿಜೆಪಿ ಇರುವ ಪ್ರಮುಖ ನಾಯಕರುಗಳನ್ನ ಕಾಂಗ್ರೆಸ್ ಕಡೆ ಹೇಳ್ಕೊಳ್ಳಲು ಈಗ DK ಬ್ರದರ್ಸ್ ಕೈ ಹಾಕಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಗರಸಭೆ ಸದಸ್ಯ, ಚನ್ನಪಟ್ಟಣದ ನಗರಸಭೆ ಸದಸ್ಯ ಪ್ರಶಾಂತ್ ಕೂಡ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂತದ್ದು. ಏನಂತಂದ್ರೆ, ಸುಮಾರು 16 ಜನ ಇದ್ದಂತ ಕಾಂಗ್ರೆಸ್ನ ನಗರಸಭೆ ಸದಸ್ಯ, JDS ನ ನಗರಸಭೆ ಸದಸ್ಯರಲ್ಲಿ 10 ಜನ ನಗರಸಭೆ ಸದಸ್ಯರನ್ನ ಈಗ ಕಾಂಗ್ರೆಸ್ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತದ್ದು. ಜಗದೀಶ್, ಬಹುಶಃ ಈ ರೀತಿಯ ಅಸ್ತ್ರ ಚುನಾವಣೆ ಮೇಲೆ ಏನ್ ಪರಿಣಾಮ ಇರುತ್ತೆ ಕಾದ್ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.